ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡ ರಹಸ್ಯ ಅದನ್ನ ಭೇದಿಸಿ ಅಂತ ಹೇಳಿ ವಿಠಲ್ ಗೌಡ ಕೇಳಿದ್ರು. ಅವರೇನೋ ಒಂದಿಷ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಅಲ್ಲಿ ಮೂಳೆ ಇದೆ ಇಲ್ಲಿ ಮೂಳೆ ಇದೆ ಅಂತೆಲ್ಲ ಹೇಳಿದ್ರಲ್ಲ, ಈಗ ಮೂಳೆಯನ್ನು ಹುಡುಕ್ತಾ ಇದ್ದಾರೆ. ಎಷ್ಟು 13 ಎಕರೆ ಜಾಗ ಬಂಗ್ಲೆಗುಡ್ಡ. ಈ ಹಿಂದೆಯೂ ಕೂಡ ಬಂಗ್ಲೆಗುಡ್ಡದ ತಪ್ಪಲಿನಲ್ಲೇನೆ ಸುಮಾರು 11 ಪಾಯಿಂಟ್ಗಳನ್ನು ಗುರುತಿಸಿದ್ದು ಆ ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಪ್ರಮುಖ. ಅರಣ್ಯ ಶೋಧ ಮುಗಿಸಿ ಈಗ SIT ಅವರು ಹೊರ ಬಂದಿದ್ದಾರೆ. ಮೂಳೆಗಳನ್ನು ಸಂಗ್ರಹಿಸಿ ತಂದಿದ್ದಾರೆ SITಯ ತಂಡ. ಸತತ 7 ಗಂಟೆಗಳಿಂದಲೂ ಕೂಡ ಅರಣ್ಯದಲ್ಲಿ ಶೋಧವನ್ನ ಮಾಡಿದ್ದಾರೆ. 13 ಎಕರೆ ಇದೆ. ಭೂಮಿಯ ಮೇಲ್ಭಾಗದಲ್ಲೇ ಬುರುಡೆ ಸಿಕ್ಕಿದೆ ಅಂತೆ, ಅವಶೇಷಗಳು ಸಿಕ್ಕಿದೆ. ಅವತ್ತು 14ನೇ ಪಾಯಿಂಟ್ ಅಲ್ಲಿ ಒಂದು ಸಿಕ್ಕಿತ್ತು, ನಿಮ್ಮ ನೆನಪಿರ್ಬೋದು. 13ನೇ ಪಾಯಿಂಟ್ ಅನ್ನು ಹುಡುಕಕ್ಕೆ ಹೋದಂಥ ಸಂದರ್ಭದಲ್ಲಿ, 11ನೇ ಪಾಯಿಂಟ್ ಅನ್ನು ಹುಡುಕಕ್ಕೆ ಹೋದಂಥ ಸಂದರ್ಭದಲ್ಲಿ 13ಏನೋ 14ನೇ ಜಾಗದಲ್ಲಿ ಅದು ಹೊಸ ನಂಬರನ್ನು ಹಾಕೊಂಡ್ಬಿಟ್ಟು ಅಲ್ಲಿ ಯಾರೋ ಸುಸೈಡ್ ಮಾಡ್ಕೊಂಡಿದ್ದು ಮೂಳೆ ಸಿಕ್ಕಿತ್ತು. ಹಾಗೆ ಈ ಜಾಗದಲ್ಲೂ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಮೃತದೇಹ ಕೊಳತು ಹೋಗಿದೆ. ಅದರ ಮೂಳೆಗಳು ಇದ್ದಾವೆ. ಆ ಮೂಳೆಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಯಾರು ಏನು ಎತ್ತ ಅಂತ ಈಗ ಹುಡುಕಬೇಕು. ಕಾರಣ ಅದು ಕಾಡಲ್ಲಿರುವಂಥದ್ದು. ಯಾರು ಆತ್ಮಹತ್ಯೆ ಮಾಡಿಕೊಂಡ್ರೆ, ಯಾರಾದರೂ ಅಲ್ಲಿ ಡೆತ್ ಆದರೆ ಎಂಥದ್ದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಈ ವಿಚಾರದಲ್ಲಿ ಭೂಮಿಯ ಮೇಲ್ಪದರಲ್ಲಿ ಸಿಕ್ಕಿದೆ, ಭೂಮಿಯ ಮೇಲ್ಭಾಗದಲ್ಲಿ ಮೂಳೆಗಳು ಸಿಗ್ತಾ ಇದೆ, ಬುರುಡೆಗಳು ಸಿಗ್ತಾ ಇದೆ ಅಂತ ಅನ್ನೋದಾದ್ರೆ, ಇದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಲಕ್ಷಣಗಳಿದೆಯಾ, ಹೇಗೆ, ಏನಂತಿದ್ದಾರೆ SIT ತಂಡದವರು? ಅರುಣ್, ಈಗ ಇದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಪ್ರಕರಣ ಅನ್ನುವಂಥದ್ದೇ ಗೊತ್ತಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಮೇಲ್ಭಾಗದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಎಲ್ಲವೂ ಸಿಕ್ಕಿರುವಂತದ್ದು. 2 ತಲೆಬುರುಡೆ, ಅದರ ಜೊತೆಗೆ ಒಂದಷ್ಟು ಮೂಳೆಗಳು, ಅದನ್ನೆಲ್ಲವನ್ನ ಈಗ ಸಂಗ್ರಹಿಸಿ FSL ಗೆ ಕಳಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಈ ರಿಪೋರ್ಟ್ ಬಂದ ಬಳಿಕ ನಿಖರವಾಗಿ ಗೊತ್ತಾಗುತ್ತೆ. ಈ ಹಿಂದೆನೂ 11ನೇ ಪಾಯಿಂಟಿನಿಂದ ನೇರವಾಗಿ ಚಿನ್ನಯ್ಯ 14ನೇ ಪಾಯಿಂಟ್ ಅಂತ ಒಂದು ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಮೇಲ್ಭಾಗದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳು, ತಲೆಬುರುಡೆ ಎಲ್ಲವೂ ಸಿಕ್ಕಿತ್ತು. ಅದು ಓರ್ವ ಪುರುಷ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಅದನ್ನ FSL ಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ ಇದು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದೇ ಅಸ್ಥಿಪಂಜರ ಆಗಿರುವಂತ ಸಾಧ್ಯತೆಗಳಿದೆ. ಇದರ ವರದಿಯು FSL ನಲ್ಲಿ ಆ ಬಳಿಕ ಗೊತ್ತಾಗುತ್ತೆ. ಇವತ್ತು ಬಂಗ್ಲೆಗುಡ್ಡೆಯನ್ನು ಸಂಪೂರ್ಣವಾಗಿ ಪರಿಶೋಧನೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು SITಯ ತಂಡ ಸುಮಾರು ಒಂದು 50 ಜನರು, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೇರಿ ಹೋಗಿರುವಂತದ್ದು. ಅಲ್ಲಿ ಸುಮಾರು 7 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯಗಳನ್ನ ಮಾಡಿದ್ದಾರೆ. ಒಂದೇ ಬುರುಡೆ ಸಿಕ್ತಾ? 2 ಬುರುಡೆಗಳು ಸಿಕ್ಕಿರುವಂತದ್ದು. ಇನ್ನು ಉಳಿದಂತದ್ದು ಎಲ್ಲ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿರುವಂತದ್ದು ಅರುಣ. ಹಾಗಾಗಿ ಅದೆಲ್ಲವನ್ನ ಸಂಗ್ರಹಿಸಿ ವಾಪಸ್ ಬಂದಿರುವಂತದ್ದು. ನಾಳೆ ಮತ್ತೆ ಶೋಧ ಕಾರ್ಯವನ್ನ ಇಡೀ ಅರಣ್ಯದಲ್ಲಿ ಮಾಡುವಂತದ್ದು. ಸುಮಾರು 13 ಎಕರೆ ಜಾಗ ಇರುವಂತ ಈ ಅರಣ್ಯ. ಹಾಗಾಗಿ ಅಲ್ಲಿಯೂ ಏನಾದ್ರೂ ಸಿಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ನಾಳೆನೂ ಈ ಶೋಧ ಕಾರ್ಯವನ್ನ ಮುಂದುವರಿಸ್ತಾರೆ. ಯಾರು ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.